ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ ಕಡಲೆ ಹಿಟ್ಟಿದ್ರೆ ಸಾಕು, ತುಂಬಾನೇ ಸಿಂಪಲ್ ಆಗಿರುವಂತ ದೋಸೆನ ಮಾಡ್ಕೋಬಹುದು. ದೋಸೆ ತಿನ್ಬೇಕು ಅಂತ ಆಸೆ ಆದಾಗ, ಪಟ ಪಟ ಅಂತ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲ ಟೈಮಲ್ಲಿ ಕೇವಲ 5ರಿಂದ 10 ನಿಮಿಷದಲ್ಲಿ ಈ ದಿಢೀರ್ ಕಡಲೆ ಹಿಟ್ಟಿನ ದೋಸೆ ಒಂದ್ಸರಿ ಟ್ರೈ ಮಾಡಿ ಫಿದಾ ಆಗೋಗ್ತೀರಾ. ನಾನ್ ಗ್ಯಾರಂಟಿ ಕೊಡ್ತೀನಿ. ಬೇರೆ ಬೇರೆ ದೋಸೆಗಳನ್ನ ಮಾಡ್ಕೊಂತಾನೆ ಇರ್ತೀವಿ. ದೋಸೆನೆ ಮಾಡ್ಬೇಕಾದ್ರೆ ಅಕ್ಕಿ ನೆನೆಸ್ಬೇಕು, ರಾತ್ರಿ ಎಲ್ಲ ಫರ್ಮೆಂಟೇಶನ್ ಮಾಡ್ಬೇಕು ಅನ್ನೋದೇನಿಲ್ಲ. ದಿಢೀರಾಗಿ ಈ ದೋಸೆನ ಮಾಡ್ಕೋಬಹುದು. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಿನ ಅಳತೆಯಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ರವೆ ಅಂದ್ರೆ ಚಿರೋಟಿ ರವೆ ಅಂತ ಕರೀತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1/4 ಕಪ್ಪಿನಷ್ಟು ಮೊಸರು ಹಾಕ್ತಾ ಇದ್ದೀನಿ. ಹುಳಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ಫ್ರೆಶ್ ಆಗಿರುವಂತ ಮೊಸರು ಇತ್ತು, ಅದನ್ನೇ ಹಾಕಿದ್ದೀನಿ. ನೀರ್ ಹಾಕೊಂಡು ಈ ರೀತಿ ಯಾವುದೇ ಗಂಟಿಲ್ದೆ ಕಲ್ಸ್ಕೋಬೇಕು. ದೋಸೆ ಬ್ಯಾಟರ್ ಯಾವ ತರ ಇರುತ್ತೆ ಸೇಮ್ ಅದೇ ತರನೇ ಇರಬೇಕು ಈ ದೋಸೆ ಬ್ಯಾಟರ್. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಲಿಸ್ತಾ ಇದ್ದಂಗೆಲ್ಲ ಯಾವುದೇ ಲಂಪ್ಸ್ ಇಲ್ಲದೆ ಈ ರೀತಿ ನೀಟಾಗಿ ಕಲ್ಸ್ಕೊಂಡಿದೀನಿ ನೋಡಿ. ದೋಸೆ ಬ್ಯಾಟರ್ ರೆಡಿ ಆದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ದೋಸೆ ಬ್ಯಾಟರ್ ನೆನೆಯೋಷ್ಟ್ರೊಳಗಡೆ ಚಟ್ನಿ ಮಾಡ್ಕೋಣ. ಮೊದಲನೇದಾಗಿ ಮಿಕ್ಸಿಂಗ್ ಬೌಲ್ಗೆ 1 ಹಿಡಿಯಷ್ಟು ಶೇಂಗಾ ಬೀಜನ ಹುರಿದ್ಬಿಟ್ಟು ಹಾಕೊಂಡಿದ್ದೀನಿ. ನಂತರ ಫ್ರೈ ಮಾಡಿರುವಂತ ಹಸಿಮೆಣಸಿನಕಾಯಿ, ನಂತರ ಟೊಮೊಟೊ ಹಾಕ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ತಿದ್ದೀನಿ. ಶುಂಠಿ ಇದ್ದಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ನಿಮ್ಮ ಹತ್ರ ಶುಂಠಿ ಇದ್ರೆ ಅದನ್ನು ಕೂಡ ಹಾಕ್ಬಿಟ್ಟು ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಕು. ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನಾನಿಲ್ಲಿ ಹುಣಸೆ ಹಣ್ಣು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ, ಹಾಕ್ಲೇಬೇಕು ಅಂತೇನಿಲ್ಲ. ಯಾಕಂದ್ರೆ ನಾನು ಟೊಮೊಟೊ ಹಣ್ಣು ಜಾಸ್ತಿ ಹಾಕಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡಿದ್ಮೇಲೆ ಒಗ್ಗರಣೆ ಹಾಕ್ತಿದ್ದೀನಿ. ಒಗ್ಗರಣೆ ಏನಿಲ್ಲ, ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಆಮೇಲೆ ಚಟ್ನಿಯಲ್ಲಿ ಹಾಕ್ಬಿಟ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಶೇಂಗಾ ಚಟ್ನಿ ರೆಡಿನೇ ಆಗೋಗುತ್ತೆ. ಚಟ್ನಿ ಮಾಡೋಷ್ರೊಳಗೆ ದೋಸೆ ಬ್ಯಾಟರ್ ಚೆನ್ನಾಗಿ ನೆಂದಿರುತ್ತೆ. ಇವಾಗ ಇದಕ್ಕೆ 1/4 ಸ್ಪೂನ್ ಅಷ್ಟು ಅರಿಶಿಣ, ಚಿಟಿಕೆಯಷ್ಟು ಇಂಗು ಹಾಕ್ತಾ ಇದ್ದೀನಿ, ಚಿಟಿಕೆಯಷ್ಟು ಅಡಿಗೆ ಸೋಡಾ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಂತರ ಅಜ್ವೈನ್ ಪುಡಿ ಹಾಕ್ತಿದ್ದೀನಿ, ಒಂದು 1/4 ಸ್ಪೂನ್ ಅಷ್ಟು. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆನಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಗಟ್ಟಿ ಆಯಿತು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೊಳ್ಳಿ. ನನಗೂ ಇಲ್ಲಿ ಯಾಕೋ ಸ್ವಲ್ಪ ಗಟ್ಟಿ ಆಯಿತು ಅಂದ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಬ್ಯಾಟರ್ಗೆ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡಿಕೊಂಡು ಈ ರೀತಿ ಇನ್ನೊಂದ್ಸರಿ ಕಲಿಸ್ಕೊಂಡ್ರೆ ಈ ದೋಸೆ ಬ್ಯಾಟರ್ ರೆಡಿನೇ ಆಗೋಗುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ನಂತರ ಈ ಕಡೆ ದೋಸೆ ಹಂಚು ಕೂಡ ರೆಡಿ ಆಗಿದೆ. ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರ್ ಇಂದ ಸ್ವಲ್ಪ ಈ ರೀತಿ ಒರೆಸ್ಬಿಟ್ಟು ದೋಸೆ ಹಾಕೊಳ್ತಾ ಹೋಗ್ತೀನಿ. ವಿಡಿಯೋದಲ್ಲಿ ನೀವು ನೋಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ. ನಾರ್ಮಲ್ ದೋಸೆ ಏನ್ ಬರುತ್ತಲ್ಲ ಸೇಮ್ ಹಾಗೇನೆ ಬರುತ್ತೆ. ದೋಸೆ ಹಂಚು ಚೆನ್ನಾಗಿದ್ಬಿಟ್ರೆ ಸಾಕು, ಯಾವ್ದಾದ್ರೂ ದೋಸೆ ಚೆನ್ನಾಗಿ ಬಂದೇ ಬರುತ್ತೆ. ದೋಸೆನ ನೀಟಾಗಿ ಬೇಯಿಸ್ಕೊಂಡಿದ್ಮೇಲೆ ಮೇಲ್ಗಡೆ ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ಇದನ್ನೇ ಹಾಕ್ಬೇಕಂತೇನಿಲ್ಲ, ನಿಮ್ಮ ಹತ್ರ ಕೆಂಪು ಚಟ್ನಿ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ, ಇಲ್ಲ ಶೆಜ್ವಾನ್ ಸಾಸ್ ಇದ್ರೆ ಅದನ್ನಾದ್ರೂ ಹಾಕೊಳ್ಳಿ. ನಂತರ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಬಿಟ್ಟು ಸೈಡಲ್ಲಿ ಕೆಳಗಡೆ ಎಲ್ಲವನ್ನು ದೋಸೆನ ಬಿಡಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಕೆಳಗಡೆ ಯಾವ ರೀತಿ ಕಲರ್ ಬಂದಿದೆ ಅಂತ. ದೋಸೆನ ಈ ರೀತಿ ಮಡಚ್ಬಿಟ್ಟು ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಕಡಲೆ ಹಿಟ್ಟಿನ ದೋಸೆ ರೆಡಿನೇ ಆಗೋಗುತ್ತೆ. ಇದನ್ನ ನೀವು ಕಡಲೆ ಹಿಟ್ಟಿನ ದೋಸೆ ಅಂತ ಹೇಳೋವರೆಗೂ ಅವ್ರಿಗೆ ತಿನ್ನೋರಿಗೆ ಗೊತ್ತಾಗೋದಿಲ್ಲ ಇದು ಯಾವ ದೋಸೆ ಅಂತ ಅನ್ಕೊಂಡು ತಿಂತಾನೆ ಇರ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಅದು ದೋಸೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೇಮ್ ಪ್ರೊಸೆಸ್ ರಿಪೀಟ್ ಮಾಡ್ತಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮೇಲ್ಗಡೆ ಕೊತ್ತಂಬರಿ ಹಾಕ್ಬಿಟ್ಟು ದೋಸೆನ ಮಡಚ್ಬಿಟ್ಟು ಸರ್ವ್ ಮಾಡ್ಕೋಬೇಕು. ದೋಸೆ ಹಾಕೋಕ್ಕಿಂತ ಮುಂಚೆ ಗ್ಯಾಸನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ದೋಸೆ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ದೋಸೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ಮೇಲೆ ಈ ರೀತಿ ಸರ್ವ್ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಕಡಲೆ ಹಿಟ್ಟಿನ ದೋಸೆ ರೆಡಿನೇ ಆಗೋಗುತ್ತೆ. ಈ ದೋಸೆನ 1ಕ್ಕೆ 2ಕ್ಕೆ ನಿಲ್ಸೋದೇ ಇಲ್ಲ, 3-4 ತಿಂದು ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮಾಡಿ ನೋಡಿದ್ರೆ ಏನೆಲ್ಲ ಗೊತ್ತಾಗೋದು ಹೇಗ್ ಬಂದಿದೆ ಏನು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.